ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಭಾನುವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ ಬೇಗ ಎಚ್ಚರ ಆದರೂ ಕೂಡ ಇವತ್ತು ಮತ್ತೆ ಮಲ್ಕೊಂಡು ಲೇಟಾಗಿ ಎದ್ದಿದ್ದೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣವೇ ನೀರು, ಬಾದಾಮಿ, ಹಾಲು ಎಲ್ಲ ಕುಡಿದ್ಬಿಟ್ಟು ನೆನ್ನೆ ಸ್ವಲ್ಪ ಕರಿಬೇವನ್ನು ಮತ್ತು ಮೆಣಸಿನ್ಕಾಯನ್ನು ತೊಳೆದು ಇಟ್ಟಿದ್ದೆ ನೀರಾಡಲಿ ಅಂತ ಹೇಳಿಬಿಟ್ಟು. ಸೊ ಅದು ಈಗ ಜಾಸ್ತಿ ಹೊತ್ತು ಇಟ್ಟರೆ ತುಂಬಾ ಡ್ರೈ ಆಗಿಬಿಡತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಆ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ತೊಟ್ಟು ಮುರಿದು ಇಟ್ಟರೆ 15 ಡೇಸ್ ತನಕ ಅದು ಕೊಳೆಯೋದಿಲ್ಲ, ಒಣಗೋದಿಲ್ಲ, ಕಲರ್ ಚೇಂಜ್ ಆಗೋದಿಲ್ಲ. ಹಾಗೆ ಇಟ್ಬಿಟ್ರೆ ಅದು ಒಣಗ್ದಂಗೆ ಆಗುತ್ತೆ. ಆ್ಯಂಡ್ ಮಾಡಬೇಕಾದ್ರೆ ಅದನ್ನು ಬಿಡಿಸ್ಕೊಂಡು ಕಸ ಆಗುತ್ತಲ್ವಾ. ಸೊ ಈ ಥರ ನಾನು ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ತೀನಿ. ತುಂಬ ದಿನಗಳಾಗಿತ್ತು ಕಿಚನ್ ಕ್ಲೀನ್ ಮಾಡಿ. ಅದಕ್ಕೆ ಇವತ್ತು ಸಂಡೇ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ದೀನಿ. ಈಗ ಇಲ್ಲಿ ಸಿಂಕ್ ಹತ್ರ ಗ್ಲಾಸ್ ಇದೆ ಅಲ್ಲ, ಅಲ್ಲಿ ನೀರು ಎಗರಿ ಕರೆ ಆಗಿಬಿಟ್ಟಿರುತ್ತೆ. ಅಂದರೆ ನಮ್ಮದು ಹಾರ್ಡ್ ವಾಟರ್ ಅಲ್ವಾ, ಹಾಗೆ ಡ್ರಾಪ್ಲೆಟ್ದು ಕರೆ ಹಾಗೆ ಕಾಣುತ್ತೆ. ಸೊ ಕ್ಲಿಯರಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ಈಗ ಅದನ್ನು ಒರೆಸ್ಕೊಳ್ತಾ ಇದ್ದೀನಿ. ರಾಜೇಶ್ ಇವತ್ತು ಮೆಟ್ರೋಗೆ ಹೋಗಿದ್ದಾರೆ. ಮೆಟ್ರೋ ತಿಂಗಳಿಗೊಂದ್ಸರಿ ವೋಚರ್ ಇರುತ್ತಲ್ವ, ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಕಿತ್ತು. ಹಾಗೆ ಇವತ್ತು ಅಲ್ಲಿಂದಾನೇ ಮೀಟ್ ತರೋದಕ್ಕೆ ಹೇಳಿದ್ದೀನಿ. ನಾವು ತುಂಬಾ ಕಡಿಮೆ ಮೀಟ್ ಯೂಸ್ ಮಾಡೋದು, ಬಟ್ ಇವತ್ತು ಯಾಕೋ ಕೈಮಾ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ರಾಜೇಶ್ಗೆ ಅವರ ಫ್ರೆಂಡ್ ಹೇಳಿದ್ರಂತೆ ಮೆಟ್ರೋಲ್ ತುಂಬ ಚೆನ್ನಾಗಿ ಸಿಗತ್ತೆ, ಅಲ್ಲಿಂದ ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ಬೇಕಿತ್ತಲ್ಲ ಅಂದ್ಬಿಟ್ಟು ಎರಡೂ ಕೆಲಸ ಆಗತ್ತೆ ಅಂತ ಹೇಳಿ ಇವತ್ತು ಮೆಟ್ರೋಗೆ ಹೋಗಿದ್ದಾರೆ. ಸಾಮಾನು ಕೂಡ ಅಲ್ಲಿಂದಾನೇ ತರ್ತಾರೆ, ಅದರ ಜೊತೆ ಇವತ್ತು ಕೈಮಾಗೆ ಮೀಟ್ ಕೂಡ ಅಲ್ಲಿಂದಾನೇ ತೊಗೊಂಡು ಬರೋದಕ್ಕೆ ಹೇಳಿದ್ದೀನಿ. ಚಿಮ್ನಿ ಡೀಪ್ ಕ್ಲೀನ್ ಹೇಗೆ ಮಾಡೋದು ಅಂತ ನಾನು ಸುಮಾರು ಸರಿ ತೋರಿಸಿದ್ದೀನಿ ಸ್ನೇಹಿತರೆ. ಸೊ ಇವತ್ತು ನಾನು ನಿಮಗೇನು ಡೀಟೇಲಾಗಿ ತೋರಿಸ್ತಾ ಇಲ್ಲ. ನನ್ನ ಟಿಪ್ಸನ್ನು ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಸಿಗತ್ತೆ. ನಾನು ಇದರ ಫಿಲ್ಟರ್ ಯಾವಾಗ ಜಿಡ್ಡಾಗಿದೆ ಅನಿಸುತ್ತೋ ಆವಾಗ ಅದನ್ನು ಡಿಶ್ ವಾಷರಲ್ಲಿ ಹಾಕ್ಕೊಳ್ತೀನಿ. ಮೊದಲಾದರೆ ನಾನು ಹೇಗೆ ಯೂಸ್ ಮಾಡ್ತಿದ್ದೆ, ಡಿಶ್ ವಾಷರ್ ಇಲ್ಲ ಅಂದರೆ ಹೇಗೆ ಅದನ್ನು ಕ್ಲೀನ್ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಅದನ್ನು ನೋಡಿ. ಡಿಶ್ ವಾಷರ್ ಏನಾದರೂ ಇದ್ದರೆ ಇಟ್ಸ್ ವೆರಿ ಈಸಿ. ಸ್ವಲ್ಪ ಎಣ್ಣೆ ಆಗಿದೆ ಅಂದ ತಕ್ಷಣನೇ ಹಾಕಿಬಿಟ್ರೆ ಅದು ಬಿಸಿನೀರು ಬರುತ್ತಲ್ವ ಡಿಶ್ ವಾಷರಲ್ಲಿ, ಜಿಡ್ಡೆಲ್ಲ ಕೂಡ ತುಂಬ ಚೆನ್ನಾಗಿ ತೆಗೆದು ಬರುತ್ತೆ. ಆ್ಯಂಡ್ ಹೊರಗಡೆ ಎಲ್ಲ ನಾವು ವಾರಕ್ಕೊಂದ್ಸರಿ ಅಥವಾ 15 ದಿನಕ್ಕೊಂದ್ಸರಿ ಒರೆಸ್ಕೊಂಡ್ರೆ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ. ಸ್ಟೋರೇಜ್ ಬಾಸ್ಕೆಟ್ ಆರ್ ಆರ್ಗನೈಸರ್, ಇದು ನಾನು ಅಮೆಝಾನಲ್ಲಿ ತರಿಸಿದ್ದು. 3 ಕಲರಲ್ಲಿ ಸಿಗುತ್ತೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇದ್ರ ಮೇಲ್ಗಡೆ ಒಂದು ಕ್ಯಾಪ್ ಕೂಡ ಇದೆ. ಇದ್ರ ಒಳಗಡೆ ನಾನು ಮೆಡಿಸಿನ್ಸ್ ಇಟ್ಟಿದ್ದೀನಿ. ಸಾನುದು, ನಮ್ಮ ಮೆಡಿಸಿನ್ಸ್ ಕೂಡ, ರಾಜೇಶ್ದು, ನಂದು ಎಲ್ಲ ಕೂಡ ಇದರಲ್ಲೇ ಇಟ್ಟಿದ್ದೀನಿ. ಇದು ಬಿಟ್ಟರೆ ನಾವು ಬಟ್ಟೆಗಳ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ, ಕಿಚನ್ ಐಟಮ್ಸ್ನ ಇಡೋದಕ್ಕೆ ಎಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಥವಾ ಮಕ್ಕಳಿಗೆ ಅವ್ರ ಸ್ಟೇಷನರಿ ಥಿಂಗ್ಸ್ನ ಇಡೋದಕ್ಕೂ ಕೂಡ ಇದನ್ನು ಕೊಡ್ಬೋದು. ಚೆನ್ನಾಗಿ ಕಾಣುತ್ತೆ ನೀಟ್ ಆ್ಯಂಡ್ ಕ್ಲೀನಾಗಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಚೆಕ್ ಮಾಡಿ. ಇದು ನೋಡಿ, ನನ್ನ ಮಗಳು ಕೊಟ್ಟಿರೋ ಬ್ಯಾಡ್ಜ್. ನನಗೆ ಒಂಥರ ಅವಾರ್ಡ್ ಅಂತಲೇ ಅಂದ್ಕೊಳ್ತೀನಿ ನಾನು. ಬೆಸ್ಟ್ ಮಾಮ್ ಅಂತ ಹೇಳಿ ಮಾಡಿ ನನಗೆ ಪ್ರೆಸೆಂಟ್ ಮಾಡಿದ್ದಾಳೆ. ಅದು ಕೊಟ್ಟಾಗ ಎಷ್ಟು ಖುಷಿ ಆಯಿತು ಗೊತ್ತಾ. ಈ ಥರ ಚಿಕ್ಕ ಪುಟ್ಟದ್ದು ಎಷ್ಟು ಖುಷಿ ಕೊಡುತ್ತಲ್ವ. ಥ್ಯಾಂಕ್ ಯು ಹೇಳೋದು, ಯು ಆರ್ ಬೆಸ್ಟ್ ಅಂತ ಹೇಳೋದು, ಮಮ್ಮ ಇಟ್ಸ್ ಸೋ ಡೆಲಿಷಿಯಸ್, ಐ ಲವ್ಡ್ ಇಟ್ ಅಂತ ಹೇಳೋದು, ಎಷ್ಟು ಖುಷಿ ಕೊಡುತ್ತಲ್ವ. ಇದಂತೂ ನಂಗೆ ತುಂಬಾ ಇಷ್ಟ. ನಾನು ಹಾಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಕಿಚನಲ್ಲೇ ಇಟ್ಕೊಂಡಿರ್ತೀನಿ ಯಾವಾಗಲೂ.
ನಾವು ವಿಂಡೋಸ್ ಕ್ಲೋಸ್ ಮಾಡಿಸಿದ್ವಿ. ಇದು ಮೊದಲು ಓಪನ್ ಇತ್ತು. ಮೇಲ್ಗಡೆ ಒಂದು ಅಟ್ಟ ಇದೆ, ಅಲ್ಲಿಗೆ ಪಾರಿವಾಳ, ಅಳಿಲು, ಇಲಿಮರಿಗಳು, ಎಷ್ಟು ಪ್ರಾಣಿಗಳು ಬಂದು ಅಲ್ಲಿ ಗಲೀಜು ಮಾಡಿ ಮೊಟ್ಟೆಗಳಿಟ್ಟು ಅದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗ್ಬಿಡ್ತಾ ಇತ್ತು. ತುಂಬಾ ವಾಸನೆ. ಆ್ಯಂಡ್ ಅಲ್ಲಿಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ, ಕೂಗೋದು, ಮೊಟ್ಟೆ ಎತ್ಕೊಳಕ್ಕೆ ಬಂದುಬಿಟ್ಟಿದ್ದಾರೆ ಅಂತ. ಸೊ ಆ ಥರ ಆಗಿ ನಾವು ಇದನ್ನು ಕ್ಲೋಸ್ ಮಾಡಿಸಿದ್ದು. ಸೊ ಇಲ್ಲೂ ಕೂಡ ಧೂಳಾಗಿರುತ್ತೆ. ರೆಗ್ಯುಲರಾಗಿ ಇಲ್ಲದೆ ಇದ್ರೂ ಕೂಡ ಅವಾಗವಾಗ ಒರೆಸ್ಕೊಳ್ತೀನಿ. ಕೈ ಮೇಲ್ಗಡೆ ಸಾಕಾಗೋದಿಲ್ವಲ್ಲ ಅಂತ ಮಾಪಲ್ಲಿ ಕೂಡ ಒರೆಸ್ಕೊಳ್ತೀನಿ. ಇವತ್ತು ವಾಷಿಂಗ್ ಮಷಿನ್ಗೆ ಬಟ್ಟೆ ಕೂಡ ಹಾಕಬೇಕು. ನೆನೆಸಿದ್ದೆ, ಇಲ್ಲಿಗೆ ಬಂದಮೇಲೆ ನೆನಪಾಯಿತು. ಒಂದು ಕೆಲಸ ಮಾಡ್ತಾಯಿದ್ರೆ ಇನ್ನೂ ಒಂದು ಮರ್ತೇ ಬಿಟ್ಟಿರ್ತೀನಿ, ಫುಲ್ ಇನ್ವಾಲ್ವ್ ಆಗಿಬಿಟ್ಟಿರ್ತೀನಿ. ಸೊ ಈಗ ಇಲ್ಲಿ ಬಂದೆಲ್ಲ ನೆನಪಾಯಿತು. ಸೊ ಇದನ್ನು ಕೂಡ ಈಗ ಹಾಕ್ಬಿಡ್ತೀನಿ. ನಾನು ಸ್ನಾನ ಮಾಡಿ ಬರೋ ತನಕ ಇದು ವಾಶ್ ಆಗಿರುತ್ತೆ. ಸಾಕಾಯಿತು ಸ್ನೇಹಿತರೆ, ಕೈ ನೋವು ಶುರು ಆಯಿತು. ಇನ್ನೂ ಕೆಲಸಗಳಿದೆ, ಕ್ಲೀನಿಂಗ್ ಅಂತೂ ಮುಗಿಯೋದೇ ಇಲ್ಲ ಮಾಡ್ತಾಯಿದ್ರೆ. ಸೊ ಸ್ನಾನ ಮಾಡಿ ಬಂದು ಈಗ ಮೊದಲು ನಾಳೆಗೆ ದೋಸೆಗೆ ಹಾಕ್ತಾಯಿದ್ದೀನಿ, ದೋಸೆಗೆ ನೆನೆಸ್ತಾ ಇದ್ದೀನಿ. ಮರ್ತೇ ಬಿಡ್ತೀನಿ ಕೆಲಸದಲ್ಲಿ, ಅದಕ್ಕೆ ಎಲ್ಲ ಶುರು ಮಾಡೋ ಮುಂಚೆ ಈಗ ಮಾಡಿಬಿಡೋಣ ಅಂಥೇಳಿ ಅಕ್ಕಿ, ಬೇಳೆಕಾಳು ಎಲ್ಲನೂ ನೆನೆಸಿ ಇಡ್ತಾ ಇದ್ದೀನಿ. ಈಗ ಚಳಿ ಬೇರೆ ಅಲ್ವಾ, ಆದಷ್ಟು ಬೇಗ ನೆನೆಸ್ಬೇಕು ಆ್ಯಂಡ್ ಬೇಗನೆ ರುಬ್ಬಬೇಕು, ಇಲ್ಲಾಂದರೆ ಹುಳಿನೇ ಬರೋದಿಲ್ಲ. ಇದು ಶೀಖ್ ಕಬಾಬ್, ಕೈಮಾ ಉಂಡೆ ಆ್ಯಂಡ್ ಕೈಮಾ ಸಾರು ಮಾಡಿದ್ದೀನಿ. ಇದು ಮಾಡೋ ತನಕ ತುಂಬಾ ಟೈಮ್ ಹಿಡಿಸುತ್ತೆ, ಯಾಕಂದರೆ ಕೈಮಾ ಉಂಡೆ ಮಾಡಿ ಬೇಯಿಸಿ ಆಮೇಲೆ ಸಾರಿಗೆ ಹಾಕ್ಬೇಕಲ್ವಾ. ಅದಕ್ಕೆ ಇದರ ರೆಸಿಪಿ ನಾನು ಲಾಸ್ಟಲ್ಲಿ ಎಂಡಲ್ಲಿ ಶೇರ್ ಮಾಡ್ತೀನಿ ನೋಡಿ. ಯಾರು ವೆಜಿಟೇರಿಯನ್ಸ್ ಇದ್ದಾರೋ ಅವರು ಆ ಪಾರ್ಟನ್ನು ಸ್ಕಿಪ್ ಮಾಡ್ಬೋದು ಅಂತ ಹೇಳಿ. ಈಗ 3 ಜನನೂ ಕೂಡ ಕುತ್ಕೊಂಡು ಊಟ ಮಾಡೋಣ ಅಂತ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಸಾನು ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿದ್ದಾಳೆ. ಕೈಮಾ ಉಂಡೆ ಎಲ್ಲ ಸಾನುನೇ ಮಾಡಿದ್ದು, ಅವಳಿಗೆ ತುಂಬ ಇಷ್ಟ ಅದು ಮಾಡೋದಕ್ಕೆ. ಇದು ಡಾಲ್ಸ್ಗಂತೆ. ರಿಯಲ್ ಡಾಲ್ ತಿನ್ನುತ್ತಾ? ಇಲ್ಲ, ನಮ್ಮ ಡಾಲ್ ಹೆಸರಲ್ಲಿ ನನ್ನ ಡಾಲ್ ತಿನ್ನುತ್ತೆ. ನಾವು ಮಟನ್ ಜಾಸ್ತಿ ಮಾಡಲ್ಲ ಅಲ್ಲ ಈ ಸರಿ. ಸೋಮವಾರ ಅಂತ ಅಲ್ವಾ, ಅದಕ್ಕೆ ನಮ್ಗೆ ನೆನಪಾಗಿತ್ತು ಇವತ್ತು ನೋಡಿ. ಮಟನ್ ಚೆನ್ನಾಗಿದೆ ಅಲ್ಲ, ಮೆಟ್ರೋದಿಂದ ತಂದಿದ್ದು ಚೆನ್ನಾಗಿದೆ. ಏನಂತ ಹೇಳ್ತು ಡಾಲ್ಸು? ಯಾಮಿ ಅಂತ ಹೇಳ್ತಾ. सर बराबर कर दीजिए ना सर। क्यों हमको देंगे? हमको इधर किसको देंगे? सर आप किसी को देगा भी नहीं तो चलेगा, इधर 10 साल भी छोड़ दो आने कभी नहीं खराब। ये फर्स्ट टाइम ले रहे हैं। अच्छा है तो बाद में ले लेंगे। ये फिल्टर इतकोड़ो, ये फिल्टर चलेगा? लास्ट टाइम ले रहे हैं सर आप। तो 0 का वेट कर ले सर। फिर गाँव कौन सा है सर? हमारा इधर ही है। क्यों, क्या हुआ? आप मराठी थोड़ा बात के वो है। हाँ, मराठी बात करेंगे। बड़ा डब्बा नहीं है सर जिसमें हनी डालोगे? बड़ा डब्बा, स्टील डब्बा। स्टील नहीं। ಇವರು ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ಹನಿ ಕೊಂಬ್ ಕಟ್ಟಿತ್ತಂತೆ, ಜೇನು ಕಟ್ಟಿತ್ತು, ಅದನ್ನು ತೆಗ್ದಿದ್ದಾರೆ. ತೆಗೆದ ಮೇಲೆ ತಗೊಳ್ತೀರಾ ಅಂತ ಹೇಳಿಬಿಟ್ಟು ನಮ್ಮ ಬಿಲ್ಡಿಂಗ್ ಕೂಡ ಬಂದಿದ್ರು. ರಾಜೇಶ್ ಆರ್ಗ್ಯಾನಿಕ್ ಅಲ್ವಾ, ನಮ್ಮ ಕಣ್ಮುಂದೆನೇ ತೆಗ್ದಿರೋದು,
ನಾವು ತಗೊಳ್ಳೋಣ ಒಂದು ಸಾರಿ ಟ್ರೈ ಮಾಡೋಣ ಅಂದರೆ ಇವ್ರ ಹತ್ರ 600 ರೂಪಾಯಿ ಅಂತೆ, KGಗೆ 600 ರೂಪಾಯಿ. ನಾವು ತರೋದು ಪತಂಜಲಿದು 400 ವಿತಿನ್ 400 ರುಪೀಸ್ ಏನೋ ಇದೆ. ಸೊ ನಾನು ಡಬಲ್ ಆಯ್ತಲ್ವಾ ಅಂದರೆ ಇದು ಆರ್ಗ್ಯಾನಿಕ್ ಅಲ್ವಾ, ಟ್ರೈ ಮಾಡೋಣ ಒಂದು ಸಾರಿ ಅಂದ್ಬಿಟ್ಟು ತಗೊಳ್ತಾ ಇದ್ದೀವಿ. ಅವರು ನಾವು 1 ಲೀಟ್ರ್ ತಗೊಳ್ತೀವಿ ಅಂದರೆ ಇಲ್ಲ ದೊಡ್ಡದು ಕೊಡಿ ನಾವು ಫಿಲ್ಟ್ರ್ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಫಿಲ್ಟ್ರ್ ಮಾಡಿದ್ದು ಎಲ್ಲನೂ ತಗೊಳ್ಳಿ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಬೇಡಪ್ಪ, ನಾವು ಫಸ್ಟ್ ಟೈಮ್ ತಗೊಳ್ತಾ ಇರೋದು ಆ್ಯಂಡ್ ನಿಮ್ಮ ಹತ್ರ ಕಾಸ್ಟ್ಲಿ ಕೂಡ ಆಯಿತು, 600 ರೂಪಾಯಿ ಹೇಳ್ತಾ ಇದ್ದೀರಾ ಅಂದರೆ ಇಲ್ಲ ನಾನು ಕಡಿಮೆ ಹಾಕ್ಕೊಡ್ತೀನಿ, ಒಂದು 10 ರೂಪಾಯಿ ಕಡಿಮೆ ಕೊಡಿ ಪರವಾಗಿಲ್ಲ KGಗೆ, ನೀವು ತಗೊಳ್ಳಿ 10 ವರ್ಷ ಇಡ್ಬೋದು, 10 ವರ್ಷ ಇಡ್ಬೋದು, ಏನೂ ಆಗೋದಿಲ್ಲ, ನೀವು ತಗೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೇಳಿ, ನಾವು ಇದನ್ನೆಲ್ಲ ಖಾಲಿ ಮಾಡಬೇಕು ಅಂದ್ಬಿಟ್ಟು ಹಿಂದೆ ಬಿದ್ದಿದ್ದಾರೆ. ನಾವು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನೋಡಿ. ನಾವು ರಾಜೇಶ್ ಚಿಕ್ಕದು ಇಟ್ಕೊಂಡಿದ್ದಾರಲ್ವಾ, ಅದರಲ್ಲಿ 1 kg ತಗೊಳ್ಳೋಣ ಅಂತ ಹೋಗಿದ್ದು, ಅವ್ರು ಒಪ್ಕೋತಾನೆ ಇಲ್ಲ. ಎಷ್ಟು ಹೇಳಿದ್ರು ಒಟ್ಟಿನಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಟ್ರಿಕ್ ಮಾಡ್ತಾರೆ ನೋಡಿ. ಚಿಕ್ಕದು ಬೇಡ ದೊಡ್ಡದ್ರಲ್ಲಿ ತೊಗೊಂಡ್ಬಿಟ್ಟು ಎಲ್ಲಾನು ತಗೊಳ್ಳಿ ಅಂತ ಹೇಳಿಬಿಟ್ಟು, ನಿಮಗೆ ತಗೊಳ್ಳಿ, ನಿಮ್ಮ ಅಮ್ಮ ಅಪ್ಪಂಗೆ ತಗೊಳ್ಳಿ, ಊರಿಗೆ ತಗೊಳ್ಳಿ, ಯಾರಿಗಾದ್ರೂ ಫೋನ್ ಮಾಡಿ ಅಂತ ಎಷ್ಟು ಫೋರ್ಸ್ ಮಾಡ್ತಿದ್ರು ಅಂತೀರಾ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕೊನೆಯಲ್ಲಿ ಆ 3 ಲೀಟ್ರ್ ಅಂದರೆ 3 kg ಕೂಡ ತಗೊಳ್ಳೋ ಥರ ಆಯಿತು. ಸ್ನೇಹಿತರೆ, ಈಗ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀನಿ. ಎಲ್ಲೂ ಏನೂ ಶಾಪಿಂಗ್ ಮಾಡೋದಿಲ್ಲ, ಪರ್ಚೇಸಿಂಗ್ ಇಲ್ಲ. ಬೆಳಿಗ್ಗೆಯಿಂದ ಮನೇಲಿ ಬೇಜಾರಾಗ್ತಾ ಇದೆ. ಸಾನೂನು ಅವ್ಳ ಫ್ರೆಂಡ್ಸ್ ಯಾರೂ ಬರ್ತಾ ಇಲ್ಲ ಆಟ ಆಡೋದಕ್ಕೆ, ಬರೀ TV ನೋಡ್ತಾ ಇದ್ದಾಳೆ. ಅದಕ್ಕೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಗಾಡಿಯಲ್ಲೇ, ಇಲ್ಲೇ ನಮ್ಮ ಏರಿಯಾದಲ್ಲೇ ಸುತ್ತಾಡ್ಕೊಂಡು ಬರೋಣ. ಈಗ ರೆಡಿಯಾಗಿದ್ದೀನಿ. ರಾಜೇಶ್ ಸಾನು ಈಗ ರೆಡಿಯಾಗಿ ಬರ್ತಾ ಇದ್ದಾರೆ. ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಲೇಟ್ ಆಗಿಬಿಟ್ಟಿದೆ. ಇನ್ನು ಸ್ವಲ್ಪ ಬೇಗ ಹೋಗಬೇಕಿತ್ತು. ವೀಕೆಂಡ್ಸಲ್ಲಿ ತುಂಬಾ ರಶ್ ಇರುತ್ತೆ ಅಲ್ಲಿ. 4 ಗಂಟೆಗೆ ಹೋದ್ರೂ ಆಲ್ರೆಡಿ ಶುರು ಆಗ್ಬಿಟ್ಟಿರುತ್ತೆ ಶಾಪ್ಸ್ ಎಲ್ಲಾನು, ಸ್ಟ್ರೀಟ್ ಸೈಡು ಜನಗಳು ತುಂಬ ಬಂದಿರ್ತಾರೆ ಆಲ್ರೆಡಿ. ಅದಕ್ಕೆ ಬೇಡ, ಲೇಟ್ ಆಗಿದೆ ಆ್ಯಂಡ್ ಚಳಿ ಬೇರೆ ಅಲ್ವಾ ಬರಬೇಕಾದ್ರೆ, ಅದಕ್ಕೆ ಬೇಡ, ನೆಕ್ಸ್ಟ್ ವೀಕ್ ಬೇಕಿದ್ರೆ ನೋಡೋಣ. ಇವತ್ತು ಸುಮ್ಮನೆ ಮನೇಲಿ ಕೂತ್ಕೊಂಡು ಬೇಜಾರಾಗ್ತಾ ಇದೆ, ಒಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಬನ್ನಿ ಹೋಗಿ ಬರೋಣ. ಮೂರು ಪೀಸ್ ಮಾಡಿಕೊಟ್ರಾ? ಸೊ ಇದು ಎಗ್ ರೋಲ್. ಬಿಸಿ ಇರುತ್ತೆ ಜೋಪಾನ, ಬಿಸಿ ಇದೆ ತುಂಬ. ಓಕೆ, ಫುಲ್ ಡಿಫ್ರೆಂಟಾ? ಬ್ರೆಡ್ ಮಧ್ಯೆ ಸ್ವಲ್ಪ ತರಕಾರಿ ಇದೆ, ಅದು ಎಗ್ಗಿದೆ. ಮೇಡಮ್ಗೆ ಎಗ್ ರೋಲ್ ಇಷ್ಟ ಆಯಿತು ಅನ್ಸುತ್ತೆ, ಅದಕ್ಕೆ ವೆಜ್ ಪಫ್ಸ್ ನೋಡ್ತಾ ಇದ್ದಾರೆ. ಬೇಡ ತಿನ್ನು ಬಂಗಾರಿ, ನನಗೇನು ಬೇಡ. ಐ ಆಮ್ ಆನ್ ಡಯಟ್, ಯು ನೋ. ರೀಸನ್ ಏನು ಗೊತ್ತಾ? ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋದಕ್ಕೆ ತಿನ್ನೋದಕ್ಕೆ ಹೊರಗಡೆ ಹೋಗ್ತಾ ಇದ್ದಾರೆ, ಅದಕ್ಕೆ ಹೊಟ್ಟೆ ಖಾಲಿ ಇಟ್ಕೊಂಡು ಹೋಗ್ತಿದ್ದಾರೆ. ಡಯಟ್ ಅಂತೆ. God, you caught me. ಆಯ್ತು, ಬೆಳಿಗ್ಗೆಯಿಂದ ಮನೇಲಿದ್ದು ಬೇಜಾರ ಹೋಗುತ್ತಲ್ಲ. ಸಾನು ಬೆಳಿಗ್ಗೆ ಹೇಳಿದ್ದೆ ಬಾಸ್ಕಿನ್ಸ್ ರಾಬಿನ್ಸ್ ಕರ್ಕೊಂಡು ಹೋಗ್ತೀನಿ ಅಂತ, ಆಮೇಲೆ ಕ್ಯಾನ್ಸಲ್ ಮಾಡಿದೆ. ನಮ್ಮ ಫ್ರೆಂಡ್ಸ್ ಫೋನ್ ಬಂತು ಅಂತ, ಅದಕ್ಕೆ ಈಗ ಮಸ್ಕಾ ಹೊಡೆಯೋದಕ್ಕೆ ಇಲ್ಲಿ ನಿಯರೆಸ್ಟ್ ಬೇಕ್ರಿಲಿ ಅಲ್ಲ ಸನ. ಬನ್ನಿ ಸ್ನೇಹಿತರೆ, ಈಗ ಶುರು ಮಾಡೋಣ ನಮ್ಮ ಖೈಮಾ ಸಾರು, ಖೈಮಾ ಉಂಡೆ ಮಾಡುವಂಥ ಪ್ರಾಸೆಸ್ಸು. ಅದಕ್ಕೆ ಮೊದಲು ನಾನು ಮಸಾಲೆ ಸೇರಿಸ್ಕೊಳ್ತೀನಿ ಖೈಮಾಗೆ. ಅದಕ್ಕೆ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ಸಾರಿಗೂ ಅದೇನೆ ಆ್ಯಂಡ್ ಖೈಮಾಗೂ ಅದೇನೆ. ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ. ಎಷ್ಟು ಒಂದು 6ರಿಂದ 7 ಏನೋ ಲವಂಗ ತೊಗೊಂಡಿದ್ದೀನಿ, 2 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಆ್ಯಂಡ್ ಈ ಬಾಣಲಿ ಸ್ನೇಹಿತರೆ ಕಾಸ್ಟ್ ಐರನ್ದು, ರೋಸ್ಟ್ ಮಾಡೋದಕ್ಕೆ ಆ್ಯಂಡ್ ಡೀಪ್ ಫ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಬಾಳ್ಕೆನೂ ಬರುತ್ತೆ, ಹಾಗೆ ಹೆಲ್ತಿ ವರ್ಷನ್ ಕೂಡ. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ಲಿರುತ್ತೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ.
ಇದು ಮೇಂಟೆನೆನ್ಸು ಅಷ್ಟೊಂದೇನು ಕಷ್ಟ ಆಗೋದಿಲ್ಲ. ಈಗ ನಾನು ಇದಕ್ಕೆ ಧನಿಯಾ ಹಾಕ್ಕೊಂಡಿದ್ದೀನಿ 2 3 ಸ್ಪೂನು, ಒಂದು 20 ಕಾಳಷ್ಟು ಮೆಣಸು ಆ್ಯಂಡ್ ಒಂದು 20 30 ಬೆಳ್ಳುಳ್ಳಿ, 2 ಇಂಚಷ್ಟು. ಇದನ್ನ ಶುಂಠಿನ ನಾನು ಕೊನೆಯಲ್ಲಿ ರುಬ್ಬಬೇಕಾದ್ರೆ ಹಾಕ್ಕೊಳ್ತೀನಿ. ಈಗ ಚೂರು ಎಣ್ಣೆ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆದಮೇಲೆ 1 ಬಟ್ಲಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಬಟ್ಲಷ್ಟು ತೆಂಗಿನ ತುರಿನ ಸೇರಿಸ್ಬೇಕು. ನೋಡಿ, ಈರುಳ್ಳಿ ಫ್ರೈ ಆದ ಮೇಲೆ ನಾನು ಇದಕ್ಕೆ 2 ಬಟ್ಲಷ್ಟು ತೆಂಗಿನ ತುರಿ ಸೇರಿಸಿದ್ದೀನಿ. ಇದು ಜಾಸ್ತಿ ರೋಸ್ಟ್ ಮಾಡಬಾರ್ದು, ಸ್ವಲ್ಪ ಡ್ರೈ ಮಾಡಬೇಕು. ಸ್ವಲ್ಪ ರೆಡ್ಡಿಶ್ ಟರ್ನ್ ಆದ ತಕ್ಷಣನೇ, ಡ್ರೈ ಆಗ್ತಾ ಇದೆ ಅಂದ ತಕ್ಷಣ ಇದನ್ನ ತೆಗೆದುಕೊಂಡು ಬಿಡಬೇಕು. ಕೊನೆಯಲ್ಲಿ ಅರಿಶಿನದ ಪುಡಿ ಸೇರಿಸಿ ಇಳಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡಬಾರ್ದು ಸ್ನೇಹಿತರೆ, ಮಸಾಲೆ ತುಂಬಾನೇ ಡ್ರೈ ಆಗಿಬಿಟ್ರೆ ರುಚಿ ಇರೋದಿಲ್ಲ. ಇದನ್ನ ತೆಗೆದುಕೊಂಡು ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕು ನುಣ್ಣಗೆ. ಒಂದು ಸಣ್ಣ ಜಾರಲ್ಲಿ ಸ್ವಲ್ಪ ಹುರಿಗಡಲೆ ತಗೊಂಡಿದ್ದೀನಿ. ಇದು 2 ಹಿಡಿ ಅಥವಾ 3 ಹಿಡಿ ಕೂಡ ಹಾಕೊಳ್ಬೋದು. ಕೈಮಾ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಧ kg ಕೈಮಾಗೆ ನಾನು ಇಷ್ಟು ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್, ಉಪ್ಪು ಎಷ್ಟು ಬೇಕಾಗುತ್ತೋ ಕೈಮಾಗಷ್ಟು, ಇಷ್ಟನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಸಣ್ಣಕ್ಕೆ. ಕೈಮಾ ಉಂಡೆಗೆ ಮಸಾಲೆ ಎಲ್ಲ ರೆಡಿಯಾಗಿದೆ. ಇದಕ್ಕೆ ಸೊಪ್ಪು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅರ್ಧ ಪುದೀನ ಇದೆ, ಆ ಕಡೆ ಅರ್ಧ ಕೊತ್ತಂಬರಿ ಸೊಪ್ಪಿದೆ. ಕೈಮಾ ನೋಡಿ ಚೂರು ನೀರಿಲ್ಲ ಆ್ಯಂಡ್ ಜಾಸ್ತಿ ವೈಟ್ಗಿಲ್ಲ, ಅಂದರೆ ಜಾಸ್ತಿ ಚರ್ಬಿ ಇಲ್ಲ. ಚರ್ಬಿ ಇದ್ದಾಗ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಇದು ಫುಲ್ ರೆಡ್ ಆಗಿ ಚೆನ್ನಾಗಿದೆ ಗಟ್ಟಿಯಾಗಿ. ಮೊದಲಿಗೆ ಏನು ಪೌಡರ್ ಮಾಡ್ಕೊಂಡಿದ್ದೀನೋ ಅದನ್ನು ಸೇರಿಸಿದ್ದೀನಿ ಆ್ಯಂಡ್ ಮಸಾಲೆ ಏನು ರುಬ್ಕೊಂಡಿದ್ದೀವೋ ಅದರಲ್ಲಿ ಒಂದು 3-4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ಆದಷ್ಟು ಸ್ವಲ್ಪ ನೀರು ಕಡಿಮೆ ಹಾಕಿ ಆದಷ್ಟು ಗಟ್ಟಿಯಾಗಿಯೇ ರುಬ್ಕೊಳ್ಳೋಕೆ ಟ್ರೈ ಮಾಡಬೇಕು. ಎಷ್ಟು ನೀರು ಜಾಸ್ತಿ ಆಗುತ್ತೋ ಅದು ಕೈಮಾಗೆ ಸೇರಿದಾಗ ತೆಳ್ಳ ಆಗಿಬಿಡುತ್ತೆ, ಬೈಂಡಿಂಗ್ ಸರಿ ಆಗೋದಿಲ್ಲ. ಆ್ಯಂಡ್ ತುಂಬಾ ತೆಳ್ಳ ಆಗಿಬಿಟ್ಟಿದೆ, ಬೈಂಡಿಂಗ್ ಆಗ್ತಾ ಇಲ್ಲ, ಇದು ಒಡೆದೋಗೋ ಚಾನ್ಸಸ್ ಇರುತ್ತೆ ಫ್ರೈ ಮಾಡಬೇಕಾದ್ರೆ ಅಂದರೆ ಒಂದು ಎಗ್ ವೈಟನ್ನು ಹಾಕ್ಕೊಳ್ಬೋದು. ಅದು ಬೈಂಡಿಂಗಿಗೆ ಹೆಲ್ಪ್ ಮಾಡುತ್ತೆ, ಒಡೆಯೋಕ್ಕೆ ಬಿಡೋದಿಲ್ಲ. ಆ್ಯಂಡ್ ಇದು ಈಗ ನಾನು ಯಾವ ಸೈಜ್ ಬೇಕೋ ನಾನು ಚಿಕ್ಕದಾಗಿ ಮಾಡ್ಕೊಳ್ತೀನಿ, ಸಣ್ಣ ಲಿಂಬೆಹಣ್ಣಿನ ಗಾತ್ರಕ್ಕೆ. ಯಾಕಂದರೆ ನಾನು ಇದನ್ನು ಇಂಡಿವಿಜುವಲ್ ಆಗಿ ಫ್ರೈ ಮಾಡಬೇಕು. ನೀರು ಹಾಕಿ ಬೇಯಿಸೋ ಹಾಗಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ. ಇದು ಸ್ವಲ್ಪ ಫ್ರೈ ಮಾಡಿದಾಗ ಹೊರಗಡೆ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ. ಸೊ ಅದಕ್ಕೆ ನಾನು ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ. ಅಗ್ಲ ಪಾತ್ರೆಯಲ್ಲಿ ಈಗ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಒಂದು ಕಡೆ ಫ್ರೈ ಮಾಡ್ತಾ ಇದ್ದೀನಿ, ಇನ್ನೊಂದು ಕಡೆ ಸಾರು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ರುಬ್ಕೊಂಡಿದ್ದೀವೋ ಮಸಾಲೆ ಅದನ್ನು ಸೇರಿಸಿ ಅದನ್ನು ಕುದಿಸ್ಕೊಳ್ತೀನಿ. ಕೈಮಾ ಉಂಡೆ ನಾನು ಲಾಸ್ಟಲ್ಲಿ ಅದಕ್ಕೆ ಸೇರಿಸೋದು, ಇಲ್ಲೆಲ್ಲ ಫ್ರೈ ಮಾಡಿದ್ಮೇಲೆ ಬೆಂದಾದ್ಮೇಲೆ ಅದಕ್ಕೆ ಸೇರಿಸೋದ್ರಿಂದ ಈಗಲೇ ಸಾರು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೈಮಾ ಉಂಡೆ ಫ್ರೈ ಆಗಿದೆ, ಹೊರಗಡೆಯಿಂದ ರೆಡ್ ಕಾಣ್ತಿದೆ ಅಲ್ವಾ, ಅದು ಕ್ರಿಸ್ಪ್ ಇದ್ದಾಗ ಚೆನ್ನಾಗಾಗತ್ತೆ. ಸೊ ಇದನ್ನು ನಾವು ಅರ್ಧ ಈಗ ಹಾಗೆ ತಿನ್ನೋದಕ್ಕೆ ತೆಗೆದುಕೊಳ್ತೀವಿ, ಚೆನ್ನಾಗಿರುತ್ತೆ. ಆ್ಯಂಡ್ ಅರ್ಧ ಸಾರ್ಗೆ ಹಾಕ್ಬಿಟ್ಟು ಕುದಿಸ್ತೀನಿ. ಇದು ಶೀಖ್ ಕಬಾಬ್ ಅಂದರೆ ಸೇಮ್ ಮಸಾಲೆನೇ, ಸೇಮ್ ಕೈಮಾನೇ ತೆಗೆದು ನಾನು ಓವನಲ್ಲಿ ಬೇಕ್ ಮಾಡಿರೋದು, ಗ್ರಿಲ್ ಮಾಡಿರೋದು. ಸೊ ಅದರದ್ದೇ ಆದ ಒಂದು ಕಡ್ಡಿ ಬರುತ್ತಲ್ಲ ಅದಕ್ಕೆ ಹಾಕಿಬಿಟ್ಟು ನಾನು ಗ್ರಿಲ್ ಮಾಡಿದ್ದೆ ಅಷ್ಟೇ. ಸೊ ನಮ್ಮ ಮನೇಲಿ ನಾವು ಕೈಮಾ ಉಂಡೆ ಹೀಗೆ ಸ್ನೇಹಿತರೆ ಮಾಡೋದು. ನೀವು ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ.